ಶುಗರ್ ಬಂದಮೇಲೆ ಬಿ ಪಿ ಜೊತೆಗೆ ಇರಲೇಬೇಕು. ಸೊ ಹಾಗಾಗಿ ಹೈ ಬ್ಲಡ್ ಪ್ರೆಷರ್ಗೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಅವರು ಹೇಗೆ ಇದನ್ನು ಅವಾಯ್ಡ್ ಮಾಡ್ಕೊಬಹುದು? 120 ಅನ್ನೋದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅನ್ನೋದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಇದು ಒಂದು ಲಿಮಿಟನ್ನು ಕ್ರಾಸ್ ಮಾಡಿದ ನಂತರ ನಾವು ಆ ಪೇಷಂಟ್ಗೆ ಬಿ ಪಿ ಜಾಸ್ತಿ ಆಗಿದೆ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಕರಿತೀವಿ. ಹಾರ್ಟ್ ಹಿಂಗೆ ಪಂಪ್ ಮಾಡಿದ್ರೇ ಪ್ರೆಷರ್ ಡೆವಲಪ್ ಆಗೋದು. ಅಷ್ಟು ಜಾಸ್ತಿ ಪ್ರೆಷರ್ ಆ್ಯಕ್ಚುಲಿ ಬೇಕಿಲ್ಲ, ಆದರೆ ಯಾವುದೋ ಒಂದು ಕಾರಣದಿಂದ ಈ ಪ್ರೆಷರ್ ಜಾಸ್ತಿ ಉತ್ಪತ್ತಿ ಮಾಡ್ತಿದೆ, ಹಾರ್ಟ್ ಮೇಲೆ ಸ್ಟ್ರೈನ್ ಆಗ್ತಾ ಇದೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರಕ್ತನಾಳ ಸಮಸ್ಯೆ ಪರಿಹಾರದ ಕುರಿತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇಂದಿನ ನಮ್ಮ ಡಾಕ್ಟರ್ ಆಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಆರ್ ಮುರಳೀಧರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಇವಾಗ ನಾವು ಹಿಂದಿನ ಸಂಚಿಕೆಯಲ್ಲಿ ಗ್ಯಾಂಗ್ರೀನು ಮತ್ತು ಶುಗರ್ ಪೇಷಂಟ್ಸ್ಗೆ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾಗಿ ಈಗ ಮುಂದಿನ ಪ್ರಶ್ನೆ, ಶುಗರ್ ಬಂದಮೇಲೆ ಬಿ ಪಿ ಜೊತೆಗೆ ಇರಲೇಬೇಕು. ಸೊ ಹಾಗಾಗಿ ಹೈ ಬ್ಲಡ್ ಪ್ರೆಷರ್ಗೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಅವರು ಹೇಗೆ ಇದನ್ನು ಅವಾಯ್ಡ್ ಮಾಡ್ಕೊಬಹುದು? ಅದೇ, ಇವಾಗ ಬ್ಲಡ್ ಪ್ರೆಷರ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಬ್ಬ ಮನುಷ್ಯನ ನಾರ್ಮಲ್ ಬ್ಲಡ್ ಪ್ರೆಷರ್ ಒಂದು ಎಲ್ಲರೂ ಹೇಳುವಂಥದ್ದು 120/80 ಮಿಲಿಮೀಟರ್ಸ್ ಆಫ್ ಮರ್ಕ್ಯೂರಿ ಅಂತ. ಅಂದರೆ ಎರಡು ಥರ ಬ್ಲಡ್ ಪ್ರೆಷರ್ ಮಾಡ್ತೀವಿ ನಾವು, ಪ್ರೆಷರ್ನ ಮೆಷರ್ ಮಾಡ್ತೀವಿ. 120 ಅನ್ನೋದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, 80 ಅನ್ನೋದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಸೊ ಹಾರ್ಟ್ ಹಿಂಗೆ ಕಂಟ್ರಾಕ್ಟ್ ಆದಾಗ ಬರುವಂಥ ಬ್ಲಡ್ ಪ್ರೆಷರ್ಗೆ ಸಿಸ್ಟೋಲಿಕ್. ಈಗ ಹಾರ್ಟ್ ಮತ್ತೆ ವಾಪಸ್ ದೊಡ್ಡದಾಗಿ ಬ್ಲಡ್ನ ಅಟ್ರ್ಯಾಕ್ಟ್ ಮಾಡುತ್ತೆ, ಒಳಗಡೆ ಬ್ಲಡ್ನ ಶೇಖರಣೆ ಮಾಡುತ್ತೆ, ಅದು ಡಯಾಸ್ಟೋಲಿಕ್. ಸೊ ಒಟ್ಟಿನಲ್ಲಿ ಎರಡು ರೀತಿಯಾದಂಥ ಈ ಬ್ಲಡ್ ಪ್ರೆಷರ್ನ ನಾವು ಮೆಷರ್ ಮಾಡ್ತೀವಿ. ಇದು ಒಂದು ಲಿಮಿಟನ್ನು ಕ್ರಾಸ್ ಮಾಡಿದ ನಂತರ ನಾವು ಆ ಪೇಷಂಟ್ಗೆ ಬಿ ಪಿ ಜಾಸ್ತಿ ಆಗಿದೆ ಅಥವಾ ಹೈಪರ್ ಟೆನ್ಷನ್ ಇದೆ ಅಂತ ಕರಿತೀವಿ. ಸೊ ಈಗಾಗಲೇ ಇವ್ರು ಹೇಳ್ದಂಗೆ ಈ ಡಯಾಬಿಟೀಸ್ ಇರೋವಂಥ ಸುಮಾರು ಪೇಷಂಟ್ಸಲ್ಲಿ ಬ್ಲಡ್ ಪ್ರೆಷರು ಕೂಡ ಜಾಸ್ತಿ ಇರುತ್ತೆ. ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಎಲ್ರಿಗೂ ಅದೇ ಥರ ಇರಬೇಕಂತಿಲ್ಲ. ಕೆಲವರಿಗೆ ಬರೀ ಬ್ಲಡ್ ಪ್ರೆಷರ್ ಇರುತ್ತೆ, ಅವರ ಪ್ರೆಷರು 200/100 ಅಥವಾ 180/110 ಈ ರೀತಿಯಾದಂಥ ಒಂದು ಪ್ರೆಷರ್ ಇರುವಾಗ ಅವ್ರಿಗೆ ನಾವು ತುಂಬ ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಕರಿತೀವಿ. ಈ ಒಂದು ಸಮಸ್ಯೆ ಬಂದಾಗ ಏನಾಗುತ್ತೆ, ಮೊದಲನೇ ಒಂದು ಎಫೆಕ್ಟ್ ಅಂದರೆ ಹಾರ್ಟ್. ಯಾಕೆ ಅಂತಂದರೆ ಈ ಪ್ರೆಷರ್ನ ಉತ್ಪತ್ತಿ ಮಾಡ್ತಾ ಇರುವಂಥ ಮೋಟರ್ ಅಥವಾ ಆರ್ಗನ್ ಅಂದರೆ ಹಾರ್ಟ್ ಹಿಂಗೆ ಪಂಪ್ ಮಾಡಿದ್ರೇ ಪ್ರೆಷರ್ ಡೆವಲಪ್ ಆಗೋದು. ಅಷ್ಟು ಜಾಸ್ತಿ ಪ್ರೆಷರ್ ಆ್ಯಕ್ಚುಲಿ ಬೇಕಿಲ್ಲ, ಆದರೆ ಯಾವುದೋ ಒಂದು ಕಾರಣದಿಂದ ಈ ಪ್ರೆಷರ್ ಜಾಸ್ತಿ ಉತ್ಪತ್ತಿ ಮಾಡ್ತಿದೆ, ಹಾರ್ಟ್ ಮೇಲೆ ಸ್ಟ್ರೈನ್ ಆಗ್ತಾ ಇದೆ. ನಾವು ಆವಾಗ ಹಾರ್ಟನ್ನು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ನಾವು ದಂಡಿಸಬಾರ್ದು. ಅಷ್ಟು ಪ್ರೆಷರ್ ಜಾಸ್ತಿಯಾಗಿ ಉತ್ಪತ್ತಿ ಮಾಡು ಅನ್ನೋ ಒಂದು ವಿಷಯನ ಹಾರ್ಟ್ಗೆ ಹೇಳಬಾರ್ದು. ಸೊ ಒಟ್ಟಿನಲ್ಲಿ ನಾವು ಪ್ರೆಷರ್ನ ಕಡಿಮೆ ಮಾಡ್ತೀವಿ. ಯಾಕಂದರೆ ಪ್ರೆಷರ್ನ ನಾವು ಮೆಷರ್ ಮಾಡೋದು ಕೈನಲ್ಲಿ, ಅದನ್ನಿಂದ ನಾವು ತುಂಬಾ ಒಳಗಡೆ ಏನಾಗ್ತಿದೆ ಅನ್ನೋವಂಥ ಪಾಠನ ಕಲಿಬೇಕು. ಸೊ ಒಟ್ಟಿನಲ್ಲಿ ನಾವು ಮೆಡಿಸಿನ್ಸ್ ಕೊಟ್ಟು ಆ ಪ್ರೆಷರ್ನ ರೆಡ್ಯೂಸ್ ಮಾಡ್ತೀವಿ. ಆದರೆ ಈ ಜಾಸ್ತಿ ಪ್ರೆಷರ್ ಇರೋವಂಥ ಕೆಲವು ಪೇಷಂಟ್ಸಲ್ಲಿ ಅಥೆರೋಸ್ಕ್ಲೆರೋಸಿಸ್ ಅಂತ ನಾನು ಆವಾಗಲೇ ಏನು ಹೇಳಿದೆ, ಅದು ಮೆಕ್ಯಾನಿಸಮು ಹೆಚ್ಚು ಬೇಗನೆ ಒಳಗಡೆ ಉತ್ಪತ್ತಿ ಆಗುತ್ತೆ. ಸೊ ರಕ್ತನಾಳದ ಒಳಗಡೆ ಈ ಪದರವಾಗಿ ಲೇಯರ್ಸ್ ಡೆವಲಪ್ ಆಗಿ ಅದರ ಒಂದು ಡಯಾಮೀಟ್ರ್ ಕಡಿಮೆ ಆಗಿ ಅಲ್ಲಿಂದ ಮುಂದಕ್ಕೆ ಹರಿಯುವಂಥ ರಕ್ತದ ಒಂದು ಪ್ರಮಾಣ ಕಡಿಮೆ ಆಗೋದು ಅಥವಾ ಬ್ಲಾಕೇ ಆಗಿಬಿಡೋದು, ಟೋಟಲಾಗಿ ಅಲ್ಲಿಂದ ಮುಂದಕ್ಕೆ ರಕ್ತವೇ ಹರಿಯೋದಿಲ್ಲ, ಈ ರೀತಿಯಾಗಿ ಆಗುವಂಥ ಎಲ್ಲ ಸಂದರ್ಭಗಳು ಪ್ರೆಷರ್ ಜಾಸ್ತಿ ಇರೋರಿಗೆ ಆಗತ್ತೆ. ಆದ್ದರಿಂದ ನಾವು ರಕ್ತದ ಒತ್ತಡ ಅಥವಾ ರಕ್ತದ ಪ್ರೆಷರ್ನ ನಾವು ಕಡಿಮೆ ಮಾಡಲೇಬೇಕು. ಅದಕ್ಕೆ ಬೇಕಾದಷ್ಟು ಮೆಡಿಸಿನ್ಸ್ ಇದೆ. ಇದನ್ನು ನಾವು ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಅಂದರೆ ಸ್ಲೋ ಆಗಿ ಡೆವಲಪ್ ಆಗಿರುವಂಥ ಪ್ರೆಷರ್. ಅಕಸ್ಮಾತಾಗಿ ಕೆಲವರಿಗೆ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ ಡೆವಲಪ್ ಆಗುತ್ತೆ. ಅದೇನಪ್ಪ ಅಂತಂದರೆ, ಈಗ ಕೆಲವು ಕಿಡ್ನಿಯ ರಕ್ತನಾಳ, ಒಂದು ಕಿಡ್ನಿಗೆ ರಕ್ತನಾಳ ಹೋಗ್ತಾ ಇರುತ್ತೆ, ಅದರ ಒಳಗಡೆ ಕಡಿಮೆ ಆಗಿಬಿಟ್ರೆ, ಕಿಡ್ನಿಗೆ ಹೋಗ್ತಾ ಇರುವಂಥ ರಕ್ತ ಸಪ್ಲೈ ಕಡಿಮೆ ಆಗಿಬಿಟ್ರೆ ಕಿಡ್ನಿ ಒಂದು ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ರೆನಿನ್ ಅಂತ ಹೇಳ್ತಾರೆ. ಅದೇನಪ್ಪ ಅಂದರೆ, ಕಿಡ್ನಿಗೆ ಒಂದು ದೇವರೊಂದು ಪವರ್ ಕೊಟ್ಟಿದ್ದಾನೆ, ಒಂದು ನಿಮಿಷಕ್ಕೆ ಇಷ್ಟು ರಕ್ತ ಹೋಗಲೇಬೇಕು ಕಿಡ್ನಿನಲ್ಲಿ. ಯಾಕೆಂದರೆ ಅಷ್ಟು ಯೂರಿನ್ ಅದು ಪ್ರೊಡ್ಯೂಸ್ ಮಾಡಬೇಕು, ಅಷ್ಟು ವೇಸ್ಟ್ ಮೆಟೀರಿಯಲ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಿರುತ್ತೆ. ಆದ್ದರಿಂದ ಕಿಡ್ನಿ ಏನು ಮಾಡುತ್ತೆ, ನನಗೆ ಇಷ್ಟು ರಕ್ತ ಬೇಕೇ ಬೇಕು ಅಂತ ಕೇಳ್ತಿರುತ್ತೆ. ಬೈ ಚಾನ್ಸ್ ಯಾವುದೋ ಒಂದು ಮೆಕ್ಯಾನಿಸಮಿಂದ ಕಿಡ್ನಿಗೆ ಹೋಗ್ತಾ ಇರುವಂಥ ಒಂದು ರಕ್ತನಾಳದ ಒಳಗಡೆ ಬ್ಲಾಕ್ ಆದರೆ ಕಿಡ್ನಿ ಏನು ಮಾಡುತ್ತೆ, ರೆನಿನ್ ಅನ್ನೋ ಒಂದು ಕೆಮಿಕಲ್ನ ರಿಲೀಸ್ ಮಾಡಿ ಪ್ರೆಷರ್ನ ಜಾಸ್ತಿ ಮಾಡೋ ಥರ ಮಾಡುತ್ತೆ ಹಾರ್ಟಿಂದ. ಯಾಕೆ ಅಂತಂದರೆ ಆವಾಗ ಹೆಚ್ಚು ರಕ್ತ ಬರಲಿ ಅನ್ನೋ ಒಂದು ಉದ್ದೇಶದಿಂದ. ಯಾಕೆಂದರೆ ಪ್ರೆಷರ್ ಜಾಸ್ತಿಯಾಗಿ ಕಿಡ್ನಿ ಒಳಗಡೆ ಹೆಚ್ಚು ರಕ್ತ ಬರಲಿ ಅಂತ. ಸೊ ಈ ರೆನಿನ್ ಅನ್ನೋ ಒಂದು ಕೆಮಿಕಲ್ನ ಕಿಡ್ನಿ ಪ್ರೊಡ್ಯೂಸ್ ಮಾಡಬಾರ್ದು
ಆವಾಗ ನಾವು ಏನು ಮಾಡಬೇಕು ಅಂದರೆ ಅದಕ್ಕೆ ಹೋಗ್ತಾ ಇರೋವಂಥ ರಕ್ತನಾಳದ ಒಳಗಡೆ ಬ್ಲಾಕ್ ಇದೆಯಲ್ಲ ಅದನ್ನು ಸರಿ ಮಾಡಬೇಕು. ಅದನ್ನು ಸರಿ ಮಾಡಿದ ಕೂಡಲೇ ಕಿಡ್ನಿ ಏನು ಮಾಡುತ್ತೆ ನೋಡುತ್ತೆ, ನನಗೆ ಇವಾಗ ಸರಿಯಾಗಿರೋ ರಕ್ತ ಬರ್ತಾಯಿದೆ, ಆದ್ದರಿಂದ ನಾನು ರೆನಿನ್ನ ಕಡಿಮೆ ಉತ್ಪತ್ತಿ ಮಾಡ್ತೀನಿ ಅಥವಾ ಉತ್ಪತ್ತಿನೇ ಮಾಡಲ್ಲ, ಆದ್ದರಿಂದ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಸೊ ಈ ಥರದ ನಾವೇನು ಹೇಳ್ತೀವಿ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಥವಾ ಟ್ರೀಟಬಲ್ ಹೈಪರ್ ಟೆನ್ಷನ್ ಅಂತ. ಅಂದರೆ ನಾವು ಕಿಡ್ನಿಗೆ ಹೋಗ್ತಾ ಇರೋ ರಕ್ತನಾಳನ್ನು ನೋಡಬೇಕು, ಅದನ್ನು ಒಂದು ಸ್ಟಡಿ ಮಾಡಬೇಕು. ಅದರೊಳಗಡೆ ಲೇಯರ್ಸ್ ಡೆವಲಪ್ ಆಗಿ ಅದರೊಳಗಡೆ ಏನೋ ಬ್ಲಾಕ್ ಆಗಿದೆ ಅಂದಾಗ ಅದನ್ನು ನಾವು ಓಪನ್ ಅಪ್ ಮಾಡೋದು ಅಥವಾ ಬೇರೆ ಬೇರೆ ಮೆಥಡ್ಸಿಂದ ನಾವು ಅದನ್ನು ಸರಿಪಡಿಸಿದ್ರೆ ಕಿಡ್ನಿಗೆ ಎಡಿಕ್ವೇಟ್ ಬ್ಲಡ್ ಹೋಗುತ್ತೆ. ಆ ಎಡಿಕ್ವೇಟ್ ಬ್ಲಡ್ ಹೋದ ನಂತರ ಕಿಡ್ನಿಯ ಈ ರೆನಿನ್ ಮೆಕ್ಯಾನಿಸಮಿಂದ ಉತ್ಪತ್ತಿ ಆಗ್ತಾ ಇರುವಂಥ ಪ್ರೆಷರು ಕಡಿಮೆ ಆಗುತ್ತೆ. ಸೊ ಒಟ್ಟಾರೆ ನೋಡೋದಾದರೆ ಎಲ್ಲ ಒಂದಕ್ಕೊಂದು ಲಿಂಕ್ ಕನೆಕ್ಟೆಡ್. ಹೌದು. ಯಾವುದನ್ನು ನೀವು ಒಂದನ್ನು ಏನೋ ನೆಗ್ಲೆಕ್ಟ್ ಮಾಡಿದ್ರೆ ಬೇರೆ ಎಲ್ಲ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗುತ್ತೆ ಅನ್ನೋದಂತೂ ಕಾಮನ್ ಥಿಂಗ್ ಆಗೋಗ್ಬಿಟ್ಟಿದೆ ಇವಾಗ. ಸೊ ಹಾಗಾಗಿ ನಿಮ್ಮ ಹೃದಯ ಆರೋಗ್ಯವಾಗಿರಬೇಕು, ಕಿಡ್ನಿ ಆರೋಗ್ಯವಾಗಿರಬೇಕು ಅಂತ ನಿಮಗೆ ಆಸೆ ಇದ್ದರೆ ರಕ್ತನಾಳದ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಲೇಬೇಕು ಅನ್ನೋದು ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳ್ಬೋದು ಅಂತ ಅಂದ್ಕೊತೀನಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದ್ರು ರಕ್ತನಾಳ ಸಂಬಂಧಿತ ಪ್ರಶ್ನೆಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದಕ್ಕೆ ಸೂಕ್ತ ಮಾರ್ಗದರ್ಶನ ಸಲಹೆಯನ್ನು ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ನೀಡ್ತಾರೆ. ನಮಸ್ಕಾರ.